ನೀವಿಲ್ಲಿ ನೋಡ್ದೇನಕ್ಕ ಇವಳು ಬರೋ ವಿಚಾರ ಗೊತ್ತಿದ್ರು ಏನು ಗೊತ್ತಿಲ್ದಿರೋ ಒಂಥರ ಹೆಂಗ್ ನಾಟಕ ಮಾಡ್ತಾವನೆ. ಅಯ್ಯೋ ನಾನ್ ಹೇಳಿರ್ಲಿಲ್ಲ ಆಂಟಿ. ಹೌದಮ್ಮ, ನನಗೂ ಗೊತ್ತಿರ್ಲಿಲ್ಲ. ಅದ್ ಸರಿ, ನೀವೇನ್ ಇದ್ದಕ್ಕಿದ್ದಂಗೆ ಇಲ್ಲಿ? ಏನಿಲ್ಲ ಸುಭಾಷ್, ನಿನ್ಗೆ ಅಂತ ಶರ್ಟ್ ತಗೊಂಡ್ ಬಂದಿದ್ದೆ, ಕೊಟ್ಟು ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ತಗೊಳ್ಳಿ. ತಕಳ್ಳ, ನನ್ ಸೊಸೆ ಆಟೋನ್ ಪ್ರೀತಿಯಿಂದ ತಂದವಳೆ, ಏನಂಗ್ ಮಕ್ಕ ನೋಡ್ತಿದ್ಯಾ? ತಕೋ. ನಾವೆಲ್ಲ ಇದೀವಲ್ಲ ಅಂತ ಸಂಕೋಚ ಪಡ್ತವನೆ ಈಶ್ವರಿ. ನಾವೇನ್ ತಪ್ಪು ತಿಳ್ಕೊಳಕಿಲ್ಲ, ತಕಳಪ್ಪ. ತಕಳ್ಳ. ಆಂಟಿ, ನನ್ ಮನೆ ಎಲ್ಲ ನೋಡ್ಬೋದಾ? ಧಾರಾಳವಾಗಿ ನೋಡ್ಕೊಂಬ. ಸುಭಾಷ್, ನಂಗೆ ಈ ಚೇರ್ ತುಂಬಾನೇ ಇಷ್ಟ ಆಯ್ತು. ಅತ್ತೆ, ನಾನು ಇದ್ರಲ್ಲಿ ಒಂದ್ ಸೆಲ್ಫಿ ತಗೊಳ್ಳ? ನೋಡಿ, ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ಈ ಚೇರಿಂದ ಎದ್ದು ಬಿಡಿ. ಅಯ್ಯಯ್ಯೋ, 10 ಗಂಟೆ ಆಗೋಗದೆ. ರಾತ್ರಿ ಅಲಾರಾಮ್ ಇಡೋದೆ ಮರ್ತೋಗ್ಬಿಟ್ಟಿದೀನಿ. ಗೌಡ್ರೆ, ಗೌಡ್ರೆ ಎದ್ದೋಳಿ, 10 ಗಂಟೆ ಆಗೋಗದೆ. ಗೌಡ್ರೆ ಎದ್ದೋಳಿ. ಏನಾಯ್ತಮ್ಮೆ? ಒತ್ತರನೇ ಯಾಕೆ ಹಿಂಗ್ ಆಡ್ತಿದ್ಯಾ? ಗೌಡ್ರೆ, ಗಂಟೆ 10 ಗಂಟೆ. ಹಾಲ್ ಟಿಕೆಟ್ ತಕೊಂಬರಕ್ ಲೇಟ್ ಆಗುತ್ತೆ. ಏನೋ 10 ಗಂಟೆ ಆಗೋಯ್ತಾ? ಅಯ್ಯೋ, ಈಗ ಏನಮ್ಮೆ ಮಾಡೋದು? ಈಗ ಅಲ್ಲಿಗೆ ಬೇರೆ ಹೋಗ್ಬೇಕು. ಈಗ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಹೋಗೋ ಅಷ್ಟಲ್ಲಿ ಲೇಟ್ ಹೊತ್ತಾದೋ ಏನೋ. ಬೇರೆ ಹೋಗಿ ರೆಡಿ ಆಗಮ್ಮೆ. ಸರಿ ಗೌಡ್ರೆ. ಅಯ್ಯೋ, ಈಟ್ ಹೊತ್ತಾಗೋಯ್ತಲ್ಲಪ್ಪ. ಹೋಗೋಷ್ಟು ಲೇಟ್ ಹೊತ್ತಾದೋ ಏನೋ. ಅಮ್ಮೆ, ಬಿರ್ನೆ ರೆಡಿ ಆಗಮ್ಮೆ. ಆಯ್ತು ಆಯ್ತು. ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ಈ ಚೇರಿಂದ ಎದ್ದು ಬಿಡಿ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಇದಿರೋದೇ ಕೂತ್ಕೊಳ್ಳೋಕಲ್ವಾ? ಕೂತ್ಕೊಳ್ಳಕ್ಕೆ ಇರೋದು. ಹಾಗಂತ ಯಾರು ಬೇಕಾದ್ರೂ ಇದ್ರ ಮೇಲೆ ಕೂರಂಗಿಲ್ಲ. ಹಾಗಿದ್ರೆ ಈ ಚೇರ್ ಇರೋದು ಯಾರು ಕೂತ್ಕೊಳ್ಳೋಕೆ? ನಮ್ ಮಾವಯ್ಯ ಕೂತ್ಕೊಳ್ಳಕ್ಕೆ. ತಲಾತಲಾಂತರದಿಂದ ಈ ಮನೇಲಿ ಅಧಿಕಾರ ಆಡಳಿತ ಯಾರು ನಡೆಸ್ತಾರೋ ಅವರೇ ಇದ್ರ ಮೇಲೆ ಕೂತ್ಕೊಳ್ಳೋದು. ನೋಡಿ, ಮೊದ್ಲು ಮಾವಯ್ಯ ಅವ್ರ ತಾತ ಕೂತ್ಕೊತಿದ್ರು, ಅದಾದ್ಮೇಲೆ ಅವ್ರ ಅಪ್ಪಯ್ಯ, ಈಗ ನಮ್ಮ ಮಾವಯ್ಯ ಕೂತ್ಕೊತಿರೋದು. ಅವ್ರ ಆದ್ಮೇಲೆ ಕೂತ್ಕೋಬೇಕಾಗಿರೋದು ನಮ್ಮ ಅಣ್ತಮ್ಮ ಭದ್ರೇಗೌಡ. ಅದಕ್ಕೆ ಹೇಳ್ತಿರೋದು, ದಯವಿಟ್ಟು ಇದ್ರ ಮೇಲಿಂದ ಎದೋಳಿ. ಸಾರಿ, ನಾನ್ ನಾರ್ಮಲ್ ಚೇರ್ ಅಂತ ಕೂತ್ಕೊಂಡೆ.
ನೀವ್ ಹೇಳೋ ಪ್ರಕಾರ ಇದು ಸಿಂಹಾಸನ ಅಂತಾಯ್ತು. ಹೌದು, ಇದ್ರ ಮ್ಯಾಗ ಕೂರೋರು ರಾಜನೇ. ಏ ಕ್ವಾಟ್ಲೆ, ನೀನ್ ಏನ್ ಅನ್ಕೊಂಡಿದ್ಯಾ? ನಂದಿನಿ, ನೀನೇನಮ್ಮ ಇಲ್ಲಿ? ಅಂಕಲ್, ಹಾಗೆ ನಿಮ್ಮನ್ನೆಲ್ಲ ನೋಡಿ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ಯಾರು ಒಳ್ಳೇದ್ ಮಾಡ್ಲಿ ಇದೊಳವ. 100 ಕಾಲ ಸುಖವಾಗಿ ಬಾಳವ. ನೋಡವ ನಂದಿನಿ, ಈ ಮದುವೆ, ಈ ಸಂಬಂಧಕ್ಕೆ ಅದರದೇ ಆದ ಅರ್ಥ ಐತೆ. ಒಂದು ಹೆಣ್ಣು ತನ್ನ ಗಂಡನ ಮನೆಗೆ ಬರಬೇಕು ಅಂದ್ರೆ ತಾಳಿ ಕಟ್ಟಿಸ್ಕೊಂಡು ಸೇರು ಒದ್ಕೊಂಡು ಈ ಮನೇನು ಈ ಮನೇಲಿರೋ ಮನಸ್ಸುಗಳ್ನು ಬೆಳಗೋದಕ್ಕೆ ಬರ್ಬೇಕು. ಅಲ್ಲಿ ಗಂಟ ಬರೋದು ಎರಡೂ ಮನೆಗೂ ಶ್ರೇಯಸ್ಸಲ್ಲ. ಅದಕ್ಕೆ ಮದುವೆಗೆ ಮುಂಚೆ ಗಂಡನ ಮನೆಗೆ ಬರಬಾರ್ದು ಅಂತ ದೊಡ್ಡವರು ಈ ನೀತಿ ನಿಯಮಗಳನ್ನ ಮಾಡಿಟ್ಟಿದ್ದಾರೆ. ಈಶ್ವರಿ, ನಂದಿನಿ ಫಾರಿನಲ್ಲಿ ಓದಿರೋ ಹುಡುಗಿ. ನಮ್ಮ ಆಚಾರ ವಿಚಾರ ಸಂಪ್ರದಾಯ ಇದ್ಯಾವುದೋ ಅವಳಿಗೆ ತಿಳಿಯಕ್ಕಿಲ್ಲ. ನೀನಾದ್ರೂ ಹೊಸಿ ತಿಳಿಸಿ ಹೇಳು. ಸರಿ ಬಾಬಾ, ನಾನು ಎಲ್ಲಾನು ಹೇಳ್ಕೊಡ್ತೀನಿ. ಸಾರಿ ಅಂಕಲ್, ನಂಗೆ ಗೊತ್ತಿರ್ಲಿಲ್ಲ. ಹೋಯ್ತಾ ಹೋಯ್ತಾ ನಿಂಗೆ ತಿಳಿತದೆ. ಸರಿ, ಹುಷಾರಾಗಿ ಹೋಗ್ಬಿಟ್ ಬಾವ. ಬಾವಾ, ನಾನು ಅವಳನ್ನ ಕಳ್ಸ್ಕೊಟ್ಬಿಡ್ಬೇಕು. ಬಾವಾ, ಎಲ್ಲ ಕೊಡ್ಲೆ, ನಾನು ಬರೋದಕ್ಕೆ ಮುಂಚೆ ಏನೋ ಮಾತಾಡ್ದಂಗಿತ್ತು. ಅದು ಮಾವ, ರೀ, ಅದು ಈಶ್ವರಿನೂ ಹಂಗೆಲ್ಲ ಬರಂಗಿಲ್ಲ ಕಣವ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಕ್ವಾಟ್ಲೆ ತಮಾಷೆ ಮಾಡ್ತಾ ಇದ್ದ. ಅಬ್ಬ, ಆ ಹುಡುಗಿ ಏನಾದ್ರೂ ಚೇರ್ ಮೇಲೆ ಕುತ್ಕೊಂಡಿರೋ ವಿಷಯ ಇವ್ರಿಗೆ ಗೊತ್ತಾಗಿದ್ದಿದ್ರೆ ಈ ಮದ್ವೆ ನಡೆಯಕ್ಕೆ ಬಿಡ್ತಾ ಇರ್ಲಿಲ್ಲ. ಯಾಕಣ್ಣ ಎಲ್ರು ಹಿಂಗ್ ನಿಂತವ್ರೆ? ಮೇಡಮ್, ಇದು ಟ್ರಾಫಿಕ್ ಸಿಗ್ನಲ್ ಮೇಡಮ್. ಹಂಗಾರೆ ನಾವ್ ಅಲ್ಲಿ ಹೋಗಕ್ಕಿನ್ನು ಏಟೊತ್ತು ಆಯ್ತದಣ್ಣ? ಇದು ಬೆಂಗಳೂರು ಮೇಡಮ್, ಇಷ್ಟೇ ಟೈಮ್ ಹೋಗ್ತೀವಿ ಅಂತ ಹೇಳಕ್ಕಾಗಲ್ಲ. ಎಲ್ಲ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇಡಮ್. ಥೋ, ಎಂತ ಕೆಲ್ಸ ಮಾಡ್ಬಿಟ್ಟೆ. ಅಲ್ಲ, ಅಲಾರಾಮ್ ಏನಕ್ ಮಡಗ್ಲಿಲ್ಲ ನಾನು? ಈಗ ಏನಪ್ಪಾ ಮಾಡೋದು? ಅಮ್ಮಿ, ಯಾಕೆ ಈ ಪಾಟಿ ಟೆನ್ಷನ್ ಮಾಡ್ಕೊಂಡಿದ್ದಿ? ಹೋಯ್ತಾ ಇದೀವಲ್ಲ, ಒಸಿ ಸಮಾಧಾನವಾಗಿರು. ಗೌಡ್ರೆ, 1 ಗಂಟೆವರೆಗೂ ಆಟೆಯ ಹಾಲ್ ಟಿಕೆಟ್ ಕೊಡೋದು ಅಂತ ಹೇಳೋರೆ. ಇವಾಗ ನಾವ್ ಹೋಗೋದೇನಾದ್ರೂ ತಡ ಆಗಿ ಹಾಲ್ ಟಿಕೆಟ್ ಏನಾದ್ರೂ ಸಿಗದೆ ಹೋದ್ರೆ ನಮ್ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಗುತ್ತಲ್ವೇ? ಅಮ್ಮಿ, ನಿನ್ ಜೊತೆಗಿರೋದು ಈ ಭದ್ರೇಗೌಡ ಅನ್ನೋದನ್ನ ಮರಿಬೇಡ. ಅದು ಗೊತ್ತದೆ ಗೌಡ್ರೆ, ಆದ್ರೆ ನಾವ್ ಹೋಗೋದ್ರ ಒಳಗಡೆ ಟೈಮ್ ಆಗೋದ್ರೆ ಅಧಿಕಾರಿಗಳು ನಮ್ ಮಾತ್ ಕೇಳ್ತಾರೆ. ನೋಡಮ್ಮಿ, ನೀನ್ ಸುಮ್ಕೆ ತಲೆ ಕೆಡ್ಸ್ಕೊತಾ ಇದ್ದಿ. ಅದೇನಾದ್ರೂ ಆಗ್ಲಿ ಕಣಮ್ಮಿ, ಇವತ್ ನೀನ್ ಹಾಲಿನ ಟಿಕೆಟ್ ತಗಂತ್ಯ, ಸುಮ್ಕಿರು. ನೀವೇನೋ ಹೇಳ್ತೀರಾ ಗೌಡ್ರೆ, ಆದ್ರೆ ಹಾಲ್ ಟಿಕೆಟ್ ಏನಾದ್ರೂ ಸಿಗದೆ ಹೋದ್ರೆ ಈ ವರ್ಷ ನನ್ ಪರೀಕ್ಷೆ ಬರೆಯಕ್ ಆಗಕ್ಕಿಲ್ಲ. 1 ವರ್ಷ ಹಾಳಾಗೋಯ್ತದೆ. ಅದೇಂಗಮ್ಮಿ ಹಾಳಾಗೋಯ್ತದೆ? ನಾನ್ ಹಾಳಾಗಕ್ ಬಿಡಕ್ಕಿಲ್ಲ ಕಣಮ್ಮಿ. ಅಲ್ಲ ಗೌಡ್ರೆ, ತಡ ಆದ್ರೆ ಎಲ್ ಕೊಟ್ಟಾರು? ಅಲ್ಲಿ ಹೋದಾಗ ಇಲ್ಲಿ ಕೇಳಮ್ಮಿ, ತಾಲೆ ಮೇಲೆ ತಲೆ ಬೀಳ್ಲಿ, ಹಾಲಪ್ಪನ್ ಟಿಕೆಟ್ ಮಾತ್ರ ನಿನ್ ಕೈಲಿ ಕೊಡಿಸ್ತೀನಿ. ನೋಡಮ್ಮಿ, ಈ ಸತಿ ನೀನು ಪರೀಕ್ಷೆ ಬರ್ದೇ ಬರೀತೀಯ, ಪಾಸ್ ಆಗೇ ಆಯ್ತೀಯ. ಇದು ಈ ಭದ್ರೇಗೌಡ ಕೊಡ್ತಿರೋ ಮಾತು ಕಣಮ್ಮಿ. ಅಣ್ಣ, ನನ್ನ ಹೆಂಡ್ರಿಗೆ ಮಾತು ಕೊಟ್ಟಿವ್ನಿ, ಹೆಂಗಾರ ಮಾಡಿ ಅಲ್ಲಿಗೆ ಓಸಿ ಫಾಸ್ಟಾಗಿ ಕರ್ಕೊಂಡು ಹೋಗ್ಬಿಡಣ. ಸರಿ ಅಣ್ಣ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಇನ್ನೇನಮ್ಮೆ, ನಾನ್ ನಿಂಗೆ ಮಾತು ಕೊಟ್ಟಿವ್ನಿ. ನಮ್ ಡ್ರೈವರ್ ಅಣ್ಣ ನಮಗ್ ಸಾಥ್ ಕೊಟ್ಟವ್ರೆ. ನಿನ್ ಕೈಗೆ ಹಾಲಪ್ಪು ಟಿಕೆಟ್ ಬಂದಂಗೆ ಲೆಕ್ಕ. ಇನ್ ನೀನೇನಿದ್ರು ಪರೀಕ್ಷೆ ಬರ್ದು ಟಾಪಲ್ಲಿ ಬರೋದು ವ್ಯವಸ್ಥೆ ಮಾಡ್ಬೇಕು ಆಟಯ್ಯ.
ಏನ್ಲ ಕೋಟ್ಲೆ ನನ್ ಸೊಸೆ ಮುಂದೆ ನನ್ ಮರ್ವಾದಿ ತೆಗಿಬೇಕು, ನಮ್ ಮಟ್ಟಿ ಮರ್ವಾದಿ ತೆಗ್ದು ನಮ್ ಬಾವನ್ ಬಗ್ಗೆ ಅವಳ ಕೀಳ್ ಅಭಿಪ್ರಾಯ ಬರ್ಬೇಕು ಅಂತ ಹಿಂಗ್ ಮಾಡ್ದ. ನಾನ್ ಅಂತದೇನ್ ಮಾಡ್ದೆ ಚಿಕ್ಕತ್ತೆ? ನಂದಿನಿ ಏನೋ ಗೊತ್ತಿಲ್ದೆ ಚೇರ್ ಮೇಲೆ ಕುಂತ್ಕೊಂಡ್ಬಿಟ್ಲು ಅಂತ ಬಾಯಿಗ್ ಬಂದಂಗ್ ಮಾತಾಡಿದ್ಯಾ. ಅದಕ್ಕಿಂತ ಇನ್ನೇನ್ಲ ಮಾಡ್ಬೇಕು? ಆ ಕುರ್ಚಿ ಮೇಲೆ ಮಾವಯ್ಯ ಕೂತ್ಕೋಬೇಕು, ಇಲ್ಲ ನಮ್ಮ ಅಣ್ತಮ್ಮ ಕೂತ್ಕೋಬೇಕು. ಅವ್ರಿಬ್ರನ್ ಬಿಟ್ಟು ಬೇರೆ ಯಾರು ಕೂತ್ಕೋಬಾರ್ದು ಅನ್ನೋದೊಂದೇ ನನ್ನ ಉದ್ದೇಶ ಆತೆ. ಲೇ, ನಿನ್ ಉದ್ದೇಶ ನಿನ್ ಉಪದೇಶ ನಂತ ಇಟ್ಕೋಬೇಡ. ಅವಳು ನನ್ನ ಸೊಸೆ. ಯಾರ್ ತವ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಡಕ್ಕೆ ನಾನು ಇನ್ನು ಬದುಕಿವ್ನಿ. ಹೌದಾ? ಆಗಿದ್ರೆ ಮತ್ತೆ ಅವ್ರ ಕುರ್ಚಿ ಮೇಲೆ ಕುಂತಿದ್ರಿ ನೀವು ನೋಡ್ತಾ ಸುಮ್ಕೆ ನಿಂತಿದ್ರಲ್ಲ ಚಿಕ್ಕತ್ತೆ. ನೋಡಿ ಚಿಕ್ಕತ್ತೆ, ಆ ಕುರ್ಚಿ ಮೇಲೆ ಮಾವಯ್ಯ ನಮ್ಮ ಅಣ್ತಮ್ಮನ್ ಬಿಟ್ಟು ಬೇರೆ ಯಾರೇ ಕೂತ್ಕೊಂಡ್ರು ಸಹಿಸಕ್ಕಾಗಿಲ್ಲ. ಅದನ್ ಕೇಳಕ್ ನೀನ್ ಯಾವನ್ಲ? ಇದು ನಮ್ಮಟ್ಟಿ ವಿಷಯ. ಯಾರ್ಗೇನ್ ಅಧಿಕಾರ ಅದೆ, ಯಾರ್ ಎಲ್ ಕುಂತ್ಕೋಬೇಕು ಅನ್ನೋದನ್ನ ನಾವು ನಿರ್ಧರಿಸ್ತೀವಿ. ದಿಕ್ಕು ದೆಸೆ ಇಲ್ದಿರೋ ಪರದೇಸಿ ನೀನ್ ಒಳಗ್ ಬಂದಿದ್ಯನ್ಲ? ಚಿಕ್ಕತ್ತೆ, ನಾನೇನಾರು ತಪ್ಪು ಮಾಡಿದ್ರೆ ನಾಲ್ಕ್ ಬಾರಿಸಿ ಅದನ್ ಬಿಟ್ಬಿಟ್ಟು ತಿಕ್ಕು ದೆಸೆ ಇಲ್ದೇ ಇರೋನು ಅನಾಥ ಅಂತೆಲ್ಲ ಹೇಳ್ಬೇಡಿ. ಹಿಂದಿಲ್ಲ ಮುಂದಿಲ್ಲ, ದಿಕ್ಕು ದೆಸೆ ಅನ್ನೋದ್ ಮೊದ್ಲೇ ಇಲ್ಲ. ಇನ್ನೇನ್ಲ ಅಂದರ್ ನಿನ್ಗೆ? ನಿಮ್ ಕೈ ಮುಗಿತೀನಿ, ಹಂಗೆಲ್ಲ ಹೇಳ್ಬೇಡಿ. ಬೀದಿಲ್ ಬಿದ್ದಿದ್ ಬಿಕಾರಿ ನೀನು. ಎತ್ಕೊಂಬಂದ್ ನಿನ್ನ ಸಾಕವ್ರ ಆಟಯ. ಹಂಗಂತ ನಿನಗ ಅಧಿಕಾರ ಯಾವನು ಕೊಟ್ಟಿಲ್ಲ. ನೀನ್ ಯಾವನು? ಈ ಮನೇಲಿ ನಿನ್ ಸ್ಥಾನ ಏನು? ನೀನ್ ಯೋಗ್ಯತೆ ಏನು ಅಂತ ತಿಳ್ಕೊಂಡಿದೀಯನ್ಲ? ಅದು ಬಿಟ್ಟು ಇನ್ನೊಂದ್ ಕಿತ್ತ ಈ ತರ ಏನಾರು ನಮ್ಮ ಮಟ್ಟಿ ಈಚಿಗ್ ತಲೆ ಹಾಕಿದ್ರೆ ನಾನ್ ಸುಮ್ಕೆ ಇರಕ್ಲ. ನಿನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕಾಗಿ. ಆದ್ರೂ ಕೋಣೆ ಗಂಟ ಬಿಟ್ಕೊಂಡಿದೀವಿ. ಅದನ್ನೇ ಸದ್ರ ತಕೊಂಡು ಇನ್ನೊಂದ್ ಕಿತ ನೀನ್ ಹಿಂಗ್ ಮಾಡ್ದೆ ಅಂತ ನನಗ್ ಗೊತ್ತಾಯ್ತು ಅನ್ಕೋ. ದೇಸಿ ನನ್ನ ಮಗನೇ ಉಸ್ಸಾರ್. ಏಟಾಯ್ತಣ್ಣ? ಏನಾಯ್ತಮ್ಮೆ, ಯಾಕೆ ಹಂಗ್ ನೋಡ್ತಿದ್ದೆ? ಗೌಡ್ರೆ ಅಲ್ಲಿ ನೋಡಿ ಲೈನು ಒಳ್ಳೆ ಹನುಮಂತರಾಯನ್ ಬಾಲ್ ತರ ಏಟ್ ಉದ್ದ ಅದೆ. ಆ ಲೈನ್ ನೋಡಿ ನೀನು ಖುಷಿ ಪಡ್ಬೇಕು. ಪಾಪ ಎಲ್ರೂ ನಿನ್ನಂಗೆ ಓದ್ಬೇಕು ಅಂತ ಆಸೆ ಕೆಟ್ಕೊಂಡ್ ಬಂದವ್ರು ತಾನೆ. ಗೌಡ್ರೆ ನಿಮಗ್ ನನ್ನ ಆತಂಕ ಅರ್ಥ ಆಯ್ತಾ ಇಲ್ಲ? ಅಲ್ಲಿ ನೋಡಿದ್ರೆ ಲೈನು ಆಟ್ ಉದ್ದ ಅದೆ. ಏನಾದ್ರೂ ಟೈಮ್ಗೆ ಹೋಗಿ ಹಾಲ್ ಟಿಕೆಟ್ ತಗೊಂಡೆ ಹೋದ್ರೆ ಏನ್ ಮಾಡ್ಲಿ ನಾನು? ನೋಡಮ್ಮೆ, ನಾವು ಒಳ್ಳೆ ಕೆಲ್ಸಕ್ಕೆ ಅಂತ ಹೊಂಟಾಗ ಒಳ್ಳೇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಪಾಪ ಅಲ್ಲಿ ನೋಡಮ್ಮೆ, ನೀನ್ ತರ 7 ಜನ ಅಟ್ಟಿಗೆ ಗೊತ್ತಿಲ್ದಂಗೆ ಇಲ್ಲ ಹಾಲ್ ಟಿಕೆಟ್ ಇಸ್ಕೊಳಕ್ ಬಂದವ್ರ ಏನ್ ಕತೆನೋ. ಇಲ್ದೆ ಹೋದ್ರೆ ಪಾಪ ಟೈಮ್ ಸರಿಯಾಗಿ ದುಡ್ಡು ಕಟ್ಟಕ್ಕಾಗ್ದೆ ಇಲ್ಲಿವರೆಗೂ ಬಂದವ್ರ ಏನ್ ಕತೆನೋ. ಎಲ್ರು ಯಾವ್ದೋ ಒಂದೊಂದ್ ಕಾರಣಕ್ಕೆ ಇಲ್ಲಿ ಗಂಟ ಬಂದಿರ್ತಾರಲ್ವೇ. ಆಮ್ಯಾಕೆ ನಾನ್ ಬೇರೆ ಹಿಂಗ ಹಾಲ್ ಟಿಕೆಟ್ ಕೊಡಿಸ್ತೀನಿ ಅಂತ ಮಾತ್ ಬೇರೆ ಕೊಟ್ಟಿವ್ನಲ್ವೇ. ಅದಕ್ಕೆ ನೀನ್ ಸಮಾಧಾನವಾಗಿರು. ಕ್ಷಮ್ಸಣ, ನಿಂಗೆ ದುಡ್ಡು ಕೊಡೋದೇ ಮರ್ತ್ಬಿಟ್ಟಿದ್ದೆ. ಏಟಾಯ್ತು ಅಂದೆ? ಸರ್ 200 ಆಗಿದೆ ಸರ್. ಒಂದ್ 200 ರೂಪಾಯಿ ಹೆಚ್ಚಿಗೆ ಇಟ್ಕೊಳ್ಳೋಣ. ಸರಿಯಾದ ಟೈಮಿಗೆ ಕರ್ಕೊಂಡ್ ಬಂದಿದ್ಯಾ, ಥ್ಯಾಂಕ್ ಯು ಸೋ ಮಚ್. ತಗೋಣ.
ಅಣ್ಣ ನೀವು ತುಂಬಾ ಒಳ್ಳೆಯವ್ರು ಅನ್ಸುತ್ತೆ, ಒಳ್ಳೇದಾಗುತ್ತೆ ಬಿಡಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಬೇಗ ಬೇಗ ಕೊಡ್ತಿದಾರಲ್ವೇ, ಎಲ್ರಿಗೂ ಹಾಲ್ ಟಿಕೆಟ್ ಸಿಗ್ತದಲ್ವೇ? ಏನೋ ಕಣಮ್ಮ, ಒಬ್ರು ಕೊಡಕ್ 10 ನಿಮಿಷ ತಗಂತಾರೆ. ಅವಲ್ಲ 2 ಗಂಟೆ ಆಯ್ತು, ಇಷ್ಟೊಂದು ಜನ ಅವ್ರೆ, 1 ಗಂಟೆ ಕ್ಲೋಸ್ ಮಾಡ್ಬಿಡ್ತಾರಂತೆ. ಏನಾಯ್ತದೋ ಏನೋ. ಅಮ್ಮೆ ಚಿಂತೆ ಮಾಡಬೇಡ, ಸುಮ್ಕಿರಮ್ಮೆ, ನಮ್ಗೆ ಹಾಲ್ ಟಿಕೆಟ್ ಸಿಗ್ತದೆ, ಸುಮ್ನಿರು. ಅಣ್ಣ ನೀವು ಬಂದು ಏಟೋದಾಯ್ತು? ಬೆಳಗ್ಗೆನೆ ರೈಲಲ್ಲೂ ಹೊಟ್ವಿ ಕಣಪ್ಪ. ಸ್ಟೇಷನ್ ಇಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ವಸಿ ಲೇಟ್ ಆಗೋಯ್ತು. 1 ಗಂಟೆ ಕ್ಲೋಸ್ ಮಾಡ್ಬಿಡ್ತಾರಂತೆ. ನಮ್ಮ ಹುಡುಗಿ ಬೇರೆ ಒದ್ದಾಡ್ತಾವಳೆ, ಸಿಗ್ತದೋ ಇಲ್ವೋ ಅಂತ. ಅಮ್ಮೆ ಚಿಂತೆ ಮಾಡಬೇಡ, ಸಿಕ್ಕೇ ಸಿಗುತ್ತೆ. ನನ್ ಮಾತು ಕೊಟ್ಟಿವ್ ಅಂತಾನೆ ನಿಂಗೆ ಹಾಲ್ ಟಿಕೆಟ್ನ ಕೊಡ್ಸೇ ಕೊಡಿಸ್ತೀನಿ. ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಬಂದೆ. ಹಲೋ ಲೇ, 7 ಕೇಳಿಸ್ತೈತೆ? ಲೇ ಕ್ವಾಟ್ಲೆ, ಕೇಳಿಸ್ತದ ಇಲ್ವಲ್ಲ? ಆಯ್ತಮ್ಮ, ನಾನು ಅನಾಥನೇ. ಲೇ ಯಾರ್ಲ ಹಂಗ ಹೇಳ್ದವ್ರು? ನನ್ ಬೀದಿಲ್ ಬಿದ್ದವನ, ನನ್ಗೆ ಯಾರು ಗೊತ್ತಿಲ್ವಾ ಆಯ್ತಮ್ಮ? ಲೇ ಕ್ವಾಟ್ಲೆ, ಯಾಕ್ಲಾ ಏನೇನೋ ಮಾತಾಡ್ತಿದ್ದೆ? ಲೇ ಕ್ವಾಟ್ಲೆ, ನಾನು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಬೇಸರ ಮಾಡ್ಕೊಂಡ್ ಮಾತಾಡ್ತಿದ್ದೀನಲ್ಲ? ಲೇ ಕ್ವಾಟ್ಲೆ, ನಿಮ್ ಅತ್ಕಮ್ಮನ್ ಜೊತೆ ಬತ್ತಾವ್ನಿ ಅಂತ ಬೇಡ ಅಂದೇಕಲ್ಲ, ಅದಕ್ಕೆ ನೀನ್ ಈ ಪಾಟಿ ನೋವು ಮಾಡ್ಕೊಂಡ್ರೆ ಹೆಂಗಲ್ಲ? ಲೇ ಆಮೇಕ್ ಇನ್ನೊಂದ್ ಕಿತ ಹೋಗು ಬಿಡಲೇ. ಅದಕ್ಕೆ ನಂಗೆ ಬೇಸರ ಇಲ್ಲ ಆಯ್ತಮ್ಮ. ಆದ್ರೆ ಬೀದಿಲ್ ಬಿದ್ದದವನ್ನ ಮಾವಯ್ಯ ಕರ್ಕ ಬಂದ್ ಸಾಕಿದ್ದು ಅಲ್ವೇ? ಲೇ ಯಾರ್ಲ ಹಂಗ್ ಬೋದೋರು? ಯಾರ ಮಾತ ಹೇಳಿದ್ದು ಅಂತ ಹೇಳ, ಹಂಗೆ ಉದ್ದುದ್ದ ಅಡ್ಡಡ್ಡ ಸಿಗ್ದಾಕ್ಬಿಡ್ತೀನಿ. ಲೇ ಅದೇಂಗ್ಲ ನೀನ್ ಅನಾಥ ಅದಿ, ನಿನ್ಗೋಸ್ಕರ ನಾನಿಲ್ವೇನ್ಲ? ಲೇ ನೀನ್ ನನ್ ಕುಚ್ಚಿಕ್ಕೋ ಗೆಳೆಯಾಕಲ್ಲ. ಲೇ ನಾನು ಅಪ್ಪಯ್ಯ ಇರೋ ಗಂಟ ನೀನ್ ಹೆಂಗ್ಲ ಗತಿ ಇಲ್ದವನಾದಿ? ಲೇ ಆ ಮಾತು ಹೇಳ್ದವ್ರು ಯಾರಲ್ಲ ನಿಂಗೆ? ನಿನ್ನೆ ಕೇಳ್ತಾರ, ಅದ್ ಹೇಳ. ಯಾರೇನು ಅಂದಿಲ್ಲ ಕಣಂತೆ, ಬಿಡು ಆಯ್ತಮ್ಮ. ಇನ್ನೊಂದ್ ಕಿತ ಏನಾದ್ರೂ ಈ ತರ ಮಾತ್ ನಿಂಗ್ ಬಾಯಿಲ್ ಬಂದ್ರೆ ಬಾಯಿಗ್ ಬಾಸುಂಡೆ ಹೇಳ್ಬಿಡ್ತೀನಿ. ಲೇ ನೀನು ನಮ್ಮ ಮನೆ ಮಗಾಕಲ್ಲ. ಒಟ್ಲೆ ಮೊದ್ಲು ನೀನ್ ಈ ತರ ಮಾತಾಡೋದೆಲ್ಲ ನಿಲ್ಸಿ, ಕಣ್ಣೀರು ಒರ್ಸ್ಕೊಂಡು ಅಳದ್ ನಿಲ್ಸು. ನಂಗಿಟ್ ಸಾಕು ಬಿಡು ಅಂತಮ್ಮ. ಯಾರೇನಾದ್ರು ಅನ್ಲಿ, ನಾನ್ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಸರಿ ಸರಿ, ನೀವ್ ಹೋಗಿದ್ ಕೆಲ್ಸನ ಮುಗಿಸ್ಕ ಬನ್ನಿ. ಲೇ ಇದು ಕಲ್ಲ ನಮ್ ಕ್ವಾಟ್ಲೆ ಅಂದ್ರೆ. ಏಯ್ ನೀನ್ ಯಾವಾಗ್ಲೂ ಹಿಂಗೆ ನಗ್ನಗ್ತಾ ಇದ್ರೇನೆ ಚಂದ. ಸರಿ ಆಯ್ತಮ್ಮ, ನಂಗ್ ಗಟ್ಟಿಲಿ ಶಾನೆ ಕೆಲ್ಸ ಅದೇ, ನಾನ್ ಮಡಗ್ತೀನಿ. ಸರಿ ಸರಿ ಕಲ, ಹುಷಾರು. ಗೌಡ್ರೆ ಟೈಮ್ ಬೇರೆ ಆಯ್ತೈತೆ, ಲೈನ್ ನೋಡಿದ್ರೆ ಇನ್ನು ಈಟ್ ಉದ್ದ ಅದೇ. ಸುಮ್ಕಿರಮ್ಮಿ, ಚಿಂತೆ ಮಾಡಬೇಡ, ಸಿಗ್ತದೆ. ಇರಿಮಾ ಇರಿ. ನೋಡಿ, ಹಾಲ್ ಟಿಕೆಟ್ ಕೊಡೋ ಸಮಯ ಎಲ್ಲ ಮುಗ್ದೋಗಿದೆ, ನೀವೆಲ್ಲ ಹೊರಡ್ಬೋದು. ಸರ್ ಹಂಗ್ ಮಾಡ್ಬೇಡಿ ಸರ್, ಇಷ್ಟೊಂದು ಮಕ್ಳು ಕಾಯ್ತಾವ್ರೆ ಸರ್, ಕೊಟ್ಬಿಡಿ ಸರ್. ನೀವ್ ಹಂಗ್ ಮಾಡಿದ್ರೆ ಮಕ್ಳು 1 ವರ್ಷದ ಭವಿಷ್ಯ ಹಾಳಾಗೋಯ್ತದೆ ಸರ್. ನೋಡಿ, ಮಧ್ಯಾಹ್ನ 1 ಗಂಟೆವರೆಗೂ ಅಂತ ಹೇಳಿ ವೆಬ್ಸೈಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀವಿ. ಆಗಿದ್ಮೇಲೆ ನೀವು ಬೇಗ ಬಂದು ತಗೋಬೇಕಾಯ್ತು.
ಲೇಟಾಗಿ ಬಂದ್ಬಿಟ್ಟು ಈಗ ಕೊಡಿ ಅಂದ್ರೆ ಹೆಂಗ್ ಕೊಡಕ್ಕಾಗತ್ತೆ? ಸರ್ ಮಕ್ಕಳ ಭವಿಷ್ಯದ ಪ್ರಶ್ನೆ ಸರ್. ಸರ್ ದೊಡ್ಡ ಮನ್ಸು ಮಾಡ್ಕೊಟ್ರೆ ಈ ಮಕ್ಕಳಿಗೆ 1 ವರ್ಷ ಉಳಿಸ್ದಂಗೆ ಆಯ್ತದೆ ಸರ್. ತುಂಬಾ ದೂರದಿಂದ ಬಂದಿದ್ದೀವಿ ಸರ್, ದಯಮಾಡಿ ಕೊಟ್ಬಿಡಿ ಸರ್. ಸರ್ ಈಟೇ ಜನ ಕೊಟ್ಟಿದ್ದೀರಂತೆ, ಇನ್ನಿಷ್ಟೇ ಜನ ಇರೋದು, ಕೊಟ್ಬಿಡಿ ಸರ್. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಇರುತ್ತೆ ತಾನೆ. ನಮ್ಮ ಮೇಲಧಿಕಾರಿಗಳು ಏನ್ ಹೇಳ್ತಾರೆ ಅದನ್ನ ನಾನ್ ಕೇಳ್ಬೇಕು. ನೋಡಿ, ನಿಮ್ಗೆ ಮೊದ್ಲೇ ಟೈಮಿಂಗ್ಸ್ ಎಲ್ಲ ಹೇಳಿದ್ವಿ ತಾನೆ. ಈಗ ನಾವೇನು ಮಾಡಕ್ಕಾಗಲ್ಲ. ನೀವ್ ಎಷ್ಟೇ ಕೇಳ್ಕೊಂಡ್ರು ನಾವು ಏನು ಮಾಡಕ್ಕಾಗಲ್ಲ. ನೋಡಿ, ಅದು ಅಲ್ಲದೆ ಇಷ್ಟೊಂದ್ ಜನದ್ದು ಮೇಜರ್ ಮಿಸ್ಟೇಕ್ ಇದೆ. ಈಗ ಮಾಡ್ಲಿಕ್ಕೆ ಆಗಲ್ಲ. ಸೆಕ್ಯೂರಿಟಿ, ಬೇಗ ಬೇಗ ಎಲ್ಲ ಕ್ಲಿಯರ್ ಮಾಡಿ. ನಡ್ರಿ ಅಲ್ಲ, ನಡ್ರಿ ಆಚೆ ನಡ್ರಿ, ನಡ್ರಿ ಅಲ್ಲ ಆಚೆ ನಡ್ರಿ, ನಡ್ರಿ 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 ಅಮ್ಮ, ಅಮ್ಮ ನಡ್ರಿ, ನಡ್ರಿ ನಡ್ರಿ, ಕ್ಲೋಸ್ ಆಯ್ತು, ನಡ್ರಿ ಎಲ್ಲ ನಡ್ರಿ, ನಡ್ರಿ ಆಚೆ ನಡ್ರಿ, ನಡ್ರಿ ಎಲ್ಲ ನಡ್ರಿ, ಎಲ್ಲ ಕ್ಲೋಸ್ ಆಯ್ತು. ಗೌಡ್ರೆ ಹಿಂಗ್ ಹೇಳ್ಬಿಟ್ರು, ಈಗ ನನ್ ಪರೀಕ್ಷೆ ಬರೆಯಕ್ ಆಗಕ್ಕಿಲ್ವಾ? ಇರಮಿ ಒಸಿ ನೋಡುವ ಏನಾಯ್ತದೆ ಅಂತ.